ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅನ್ನೋ ಕುರಿತು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೆಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಬರೋಬ್ಬರಿ 1610 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಶೋಕ್ ನಗರ ವಿವಿ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದ್ವು. ಆರ್ ಡಿ ಪಾಟೀಲ್ ಸೇರಿದಂತೆ ಹಲವು ಆರೋಪಿಗಳ ಅಕ್ರಮದ ಕುಂಡಲಿ ಬಟಾಬಯಲಾಗಿತ್ತು. ಲಕ್ಷ್ಮೀಪುತ್ರ ಓರ್ವ ಅಭ್ಯರ್ಥಿಗೆ 22 ಕ್ಯಾಂಡಿಡೇಟ್ ಡೀಲ್ ಮಾಡಿದ್ರು. ಬ್ಲೂಟೂತ್ ಅನ್ನು ಬಳಸಿ ಅಕ್ರಮ ಎಸಗಿರೋ ಬಗ್ಗೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಯಾವಾಗ ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ಬೆಳಕಿಗೆ ಬಂತೋ ಇದು ನಾನಾ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳನ್ನು ಪಡೆಯೋದಕ್ಕೆ ಶುರುವಾಯಿತು. ದೊಡ್ಡ ದೊಡ್ಡ ಹೆಸರಾಂತ ಗಣ್ಯರ ಹೆಸರೆಲ್ಲವೂ ಕೂಡ ಹೊರಗೆ ಬರೋದಕ್ಕೆ ಶುರುವಾಯಿತು. ಆರ್ ಡಿ ಪಾಟೀಲ್ ಪ್ರಮುಖ ಆರೋಪಿ. ಇದರ ಜೊತೆಗೆ ಸಿಐಡಿ ಅಧಿಕಾರಿಗಳಿಂದ ಇದೀಗ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಬರೋಬ್ಬರಿ 1610 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯಾಗಿದೆ. ಆ ಚಾರ್ಜ್ ಶೀಟ್ನಲ್ಲಿ ಈ ಅಕ್ರಮದ ಕುರಿತು ಉಲ್ಲೇಖವನ್ನ ಮಾಡಲಾಗಿದೆ. ಅಶೋಕ್ ನಗರ ವಿವಿ ಠಾಣೆಯಲ್ಲಿ ಕೇಸ್ಗಳು ದಾಖಲಾಗಿದ್ದವು. ವಿವಿಧ ಠಾಣೆಗಳ ಕೇಸ್ ದಾಖಲಾಗಿತ್ತು. ಆರ್ ಡಿ ಪಾಟೀಲ್ ಸೇರಿ ಕೇವಲ ಆರೋಪಿ ಆರ್ ಡಿ ಪಾಟೀಲ್ ಮಾತ್ರ ಅಲ್ಲ, ಹಲವು ಆರೋಪಿಗಳ ಅಕ್ರಮದ ಕುಂಡಲಿ ಈ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಓಂ ಪ್ರಕಾಶ್, ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ? ಶರತ್, ಕಳೆದ ಅಕ್ಟೋಬರ್ 28ರಂದು ನಡೆದಂತ ಏನು ಕೆಇಎ ನೇಮಕಾತಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸ್ತಾ ಇರುವಂತ SDA ಮತ್ತೆ FDA ನೇಮಕಾತಿ ಪರೀಕ್ಷೆಯಲ್ಲಿ ಏನೋ ಒಂದು ಅಕ್ರಮ ನಡೆದಿತ್ತು. ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾದ ಬಳಿಕ ಇಡೀ ಅಕ್ರಮದ ತನಿಖೆಯನ್ನ ಸರ್ಕಾರ ಸಿಐಡಿಗೆ ತನಿಖೆಗೆ ವಹಿಸಿತ್ತು. ಅದಾದ ಬಳಿಕ ತನಿಖೆ ಕೈಗೆತ್ತಿಕೊಂಡಂತ ಸಿಐಡಿ ಅಧಿಕಾರಿಗಳು ಸುದೀರ್ಘವಾಗಿ ಈ 2.5 ತಿಂಗಳ ಏನು ತನಿಖೆಯನ್ನ ನಡೆಸಿ ಇದೀಗ ಏನು ಇಡೀ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತದ್ದು. ಕಲಬುರಗಿ ಜಿಲ್ಲೆಯ ಒಟ್ಟು 3 ಕಡೆ ಏನು ಅಕ್ರಮ ನಡೆದಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. 3 ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ FIR ದಾಖಲಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಮತ್ತೆ ಕಲಬುರಗಿ ನಗರದ ವಿಶ್ವವಿದ್ಯಾಲಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಏನು FIR ದಾಖಲಾಗಿರುವಂತದ್ದು. ಇದೀಗ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ FIR ಗೆ ಸಂಬಂಧಪಟ್ಟಂತೆ ಒಟ್ಟು ಸುದೀರ್ಘವಾದಂತ 370 ಪುಟಗಳ ಏನು ಆ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಈ ಅಕ್ರಮದ ರೂವಾರಿ ಅಂದ್ರೆ ಕೆಇಎ ನೇಮಕಾತಿ ಅಕ್ರಮದ ರೂವಾರಿ ಆರ್ ಡಿ ಪಾಟೀಲ್ ಸೇರಿದಂತೆ ಒಟ್ಟು 6 ಜನರ ವಿರುದ್ಧ ಸಾಕಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಆರ್ ಡಿ ಪಾಟೀಲ್ ಎಲ್ರಿಗೂ ಕೂಡ ಬ್ಲೂಟೂತ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಆದ್ರೆ ಈ ಬಾರಿ ಈ ಕೆಇಎ ನೇಮಕಾತಿ ಅಕ್ರಮದಲ್ಲಿ ತನ್ನ ಏಜೆಂಟರ ಮೂಲಕ ಬ್ಲೂಟೂತ್ ಅನ್ನ ನೀಡ್ತಾ ಇದ್ದ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಬಯಲಿಗೆ ಬಂದಿರುವಂತದ್ದು. ಒಂದೊಂದು ಅಭ್ಯರ್ಥಿಗಳಿಂದ 8-10 ಲಕ್ಷ ರೂಪಾಯಿಗೆ ಡೀಲ್ ಅನ್ನ ಕುದುರಿಸಿದ್ದ. 8-10 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಆತ ಬ್ಲೂಟೂತ್ ಅನ್ನ ನೀಡ್ತಾ ಇದ್ದ. ನಂತರ ಏನು ಕ್ವಶನ್ ಪೇಪರ್ ಲೀಕ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಪ್ರತ್ಯೇಕ ತಂಡವನ್ನು ಕೂಡ ರಚಿಸಿದ್ದ. ಆ ತಂಡ ಅಫ್ಜಲ್ಪುರದ ರಾಯಲ್ ಪಬ್ಲಿಕ್ ಸ್ಕೂಲ್ ನಿಂದ ಏನು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿತ್ತು. ಲೀಕ್ ಮಾಡಿದ ಬಳಿಕ ಅದು ಆರ್ ಡಿ ಪಾಟೀಲ್ಗೆ ತಲುಪಿತ್ತು. ಆರ್ ಡಿ ಪಾಟೀಲ್ ನ ಅಭ್ಯರ್ಥಿಗಳು ಯಾವೆಲ್ಲ ಪರೀಕ್ಷಾ ಕೇಂದ್ರದ ಹೊರಗಡೆ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಬರೀತಾ ಇದ್ದಾರೆ ಅವರ ಪರವಾಗಿ ಹೊರಗಡೆ ಎಕ್ಸಾಮ್ ನಲ್ಲಿ ಸಹಾಯ ಮಾಡೋದಕ್ಕಂತ ಹೇಳಿ ಹೊರಗಡೆ ಇರುವಂತ ಟೀಮ್ಗೆ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕಳಿಸಿರ್ತಾರೆ. ಅಲ್ಲಿಂದ ಆ ಅಭ್ಯರ್ಥಿಗಳ ಏನು ಸಹಾಯಕರು ಏನಿದ್ದಾರೆ ಸೊ ಅವರು ಆ ಉತ್ತರಗಳನ್ನ ಒಳಗಡೆ ಇರುವಂತ ತಮ್ಮ ಅಭ್ಯರ್ಥಿಗಳಿಗೆ ರವಾನೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಹೊರಗಡೆ ಕೂತು ಪ್ರತಿಯೊಂದು ಎಕ್ಸಾಮ್ ಸೆಂಟರ್ ನ ಹೊರಗಡೆ ಕಾರ್ನಲ್ಲಿ ಕೂತು ಉತ್ತರ ಬರೆಯೋದಕ್ಕೆ ಪ್ಲಾನ್ ಮಾಡಿದ್ರು. ಅದರಂತೆ ಉತ್ತರ ಕೂಡ ಬರೆದಿರುವಂತದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ವಿಶ್ವವಿದ್ಯಾಲಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರ್ನಲ್ಲಿ ಕೂತು ಎಕ್ಸಾಮ್ಗೆ ಆನ್ಸರ್ ಬರೆಯುವಾಗ ಅಲ್ಲೇ ಪೊಲೀಸರು ಹೋಗಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹೀಗೆ ಈ ಎಲ್ಲ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಇದರ ಪ್ರಕಾರವಾಗಿ ಮತ್ತೊಂದು ಬಹಳ ಪ್ರಮುಖವಾಗಿ ಅಂದ್ರೆ ಈ ಆರ್ ಡಿ ಪಾಟೀಲ್ಗೆ ಒಟ್ಟು 22 ಕ್ಯಾಂಡಿಡೇಟ್ ಗಳನ್ನ ಓರ್ವ ಅಭ್ಯರ್ಥಿ ತಂದು ಕೊಟ್ಟಿರುವಂತದ್ದು. ಅದು ಲಕ್ಷ್ಮೀಪುತ್ರ ಅನ್ನುವಂಥವನು. ಹಾಗಾಗಿ ಆತನಿಗೆ ಆರ್ ಡಿ ಪಾಟೀಲ್ ಗಿಫ್ಟ್ ಆಗಿ ಬ್ಲೂಟೂತ್ ಅನ್ನ ಕೊಟ್ಟಿರುವಂತದ್ದು. ಆತನಿಗೆ ಯಾವುದೇ ರೀತಿಯಾದಂತ ದುಡ್ಡನ್ನ ತೆಗೆದುಕೊಂಡಿಲ್ಲ. ಆತ 22 ಕ್ಯಾಂಡಿಡೇಟ್ ಗಳನ್ನ ತಂದು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆತನಿಗೆ ಫ್ರೀಯಾಗಿ ಬ್ಲೂಟೂತ್ ಅನ್ನು ಕೊಟ್ಟು ಆತನಿಗೆ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅನುಕೂಲ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಬೆಳಗ್ಗೆ ಏನು ಸಾಕಷ್ಟು ಜನ ಎಕ್ಸಾಮ್ ಅನ್ನ ಬರೆದಿರುವಂತದ್ದು ಅವರೆಲ್ಲರಿಗೂ ಕೂಡ ಏನು ಆ ಬ್ಲೂಟೂತ್ ಮೂಲಕ ಉತ್ತರ ರವಾನೆ ಆಗಿರುವಂತದ್ದು. ಆದ್ರೆ
ಬೆಳಗ್ಗೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಸಿಕ್ಕಾಕೊಂಡ ನಂತರ ಏನು ಮಧ್ಯಾಹ್ನದ ಎಕ್ಸಾಮ್ಗೂ ಕೂಡ ಏನು ಅವ್ರು ಯಾರು ಕೂಡ ಹಾಜರಾಗಿಲ್ಲ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು. ಇನ್ನು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯ ಹೊರತುಪಡಿಸಿ ಇನ್ನೆರಡು ಪೊಲೀಸ್ ಠಾಣೆಯಲ್ಲೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಅದು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ 1240 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿರುವಂತದ್ದು. ಆದ್ರೆ ವಿಶ್ವವಿದ್ಯಾಲಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲಾದಂತ ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಮೇಲೆ ಪೋಕೋ ಆಕ್ಟ್ ಹಾಕಿರೋದ್ರಿಂದ ಇನ್ನು 3 ತಿಂಗಳ ಕಾಲಾವಧಿಗೆ ಗಡುವು ಇರುವಂತ ಹಿನ್ನೆಲೆಯಲ್ಲಿ ಆ ಚಾರ್ಜ್ ಶೀಟ್ ಅನ್ನ ಇನ್ನೂ ಕೂಡ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಸದ್ಯ 370 ಪುಟಗಳ ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಶರತ್.